ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಜ್ಕುಮಾರ್ ಅಂತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಎಸಿ ಹಾಕೊಂಡು ವ್ಯವಹಾರ ಮಾಡ್ತೀನಿ ಅಂತ ಇನ್ನೊಬ್ಬರ ಸಂಪಾದನೆ ಮೇಲೆ ಅಧಿಕಾರ ಚಲಾಯಿಸೋದು ತಾಕತ್ತಲ್ಲ. ಏನ್ ಮಾತಾಡ್ತಿದ್ದೀರಾ ನೀವು? ಹೌದು ನಿಮ್ಮಿ, ನಿನಗೇನಾದ್ರೂ ಆಗಿದ್ರೆ ನಾನ್ ಬದುಕ್ತಿದ್ನಾ? ಆಫೀಸ್ನ, ಕಂಪನಿನ, ಫ್ಯಾಕ್ಟ್ರಿನ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ನಾನು. ಒಂದೊಂದು ರೂಪಾಯಿನೂ ಜೋಪಾನ ಮಾಡಿರೋ ಕಂಪನಿ ಅದು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಲ್ಲ. ನಿನಗೇನಾದ್ರೂ ಆಗಿದ್ರೆ ಮತ್ತೆ ನಿನ್ನ ನನ್ನ ಕೈಲಿ ಸಂಪಾದನೆ ಮಾಡಕ್ಕಾಗುತ್ತಾ ನಿಮ್ಮಿ? ಕರಣ್, 24 ಗಂಟೆ ಇನ್ಮೇಲೆ ನೀನು ನಿಮ್ಮಿ ಜೊತೆನೇ ಇರಬೇಕು. ಅವಳು ಸೇವೆ ಮಾಡ್ಬೇಕು, ಅವಳು ಆರೈಕೆ ಮಾಡ್ಬೇಕು. ಹ್ಞೂ ಸರಿ, ನಾನು ಆಫೀಸ್ ಮುಗಿಸಿ ಬಂದಿದ ತಕ್ಷಣ ಇವಳ ಜೊತೆ ಇರ್ತೀನಿ, ಇವಳ ಚೆನ್ನಾಗಿ ನೋಡ್ಕೋತೀನಿ. ಆಗಲ್ಲ, ಆಫೀಸ್ ನಂದು, ಅದನ್ನ ನೋಡ್ಕೊಳಕ್ಕೆ ನಾನಿದ್ದೀನಿ. ಕಲೆಕ್ಟರ್ ಇದ್ದಾಳೆ. ಯಾಕೋ ಶಾಕ್ ಆಯ್ತಾ? ನನ್ನ ಕಂಪನಿನ ನಾನು ನೋಡ್ಕೊಳ್ತೀನಿ. ಯು ಟೇಕ್ ರೆಸ್ಟ್. ಇಲ್ಲ, ಆಗಲ್ಲ, ಅಲ್ಲಿ ತುಂಬಾನೇ ಕಾಂಪ್ಲಿಕೇಶನ್ಸ್ ಇದೆ. ಏಯ್, ಕಂಪ್ನಿನ ಹುಟ್ಟಾಕಿರೋದು ನಾನು, ಸಾಕು ಬೆಳೆಸಿದ್ದು ನಾನು. ಅದ್ರ ವ್ಯವಹಾರ ನಿನಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ಬೀದಿಯಲ್ಲಿ ಹವಾಯಿ ಚಪ್ಪಲಿ ಹಾಕೊಂಡು ಓಡಾಡೋವಾಗಲೇ ನಾನು ನನ್ನ ಕಂಪ್ನಿಯಲ್ಲಿ AC ಹಾಕೊಂಡು ಕೂತಿದ್ದವಳು. ನನ್ನ ಹತ್ರ ಚಂಬ ತೋರಿಸ್ಬೇಡ. ಮಾ, ಏನ್ ಮಾತಾಡ್ತಿದ್ದೀರಾ ನೀವು? ಏನದು? ಏನಿಲ್ಲ ಮಾ, ಯಾಕೆ ಈ ಕಂಪ್ನಿ ಅದ್ರ ವ್ಯವಹಾರನೆಲ್ಲ ಇಟ್ಕೊಂಡು ಓಡಾಡ್ತಿದ್ದೀರಾ ನೀವು? ಸುಮ್ಮನೆ ರೆಸ್ಟ್ ಮಾಡಿ. ನಾನಿವಾಗ ಸರಿಯಾಗಿದ್ದೀನಿ ಅಂತ ನಿನಗೆ ಅನ್ನಿಸ್ತಲ್ವ ನಿಮ್ಮಿ? ಅನ್ಸುತ್ತೆ ಮಾ, ಬಟ್ ಮತ್ತೆ ರಿಲ್ಯಾಕ್ಸ್ಡ್ ಆಗಿರೋ. ನಿನ್ನ ನೋಡ್ಕೊಳ್ಳೋದಕ್ಕೆ ಇವನೇ ಸರಿ, ಕಂಪನಿನ ನೋಡ್ಕೊಳ್ಳೋದಕ್ಕೆ ನಾನೇ ಸರಿ. ನಿಮ್ಮನ್ನ ನೋಡ್ಕೊಳ್ಳೋದಕ್ಕೆ ಮಾ ಸುಂದ್ರಿ ಇದ್ದಾಳಲ್ಲ. ಸರಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇದ್ರ ಬಗ್ಗೆ ಮಾತು ಬೇಡ ನಿಮ್ಮಿ. ನಾನು ಒಂದು ಸಾರಿ ನಿರ್ಧಾರ ಮಾಡಿದ್ರೆ ಹೇಗೆ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಸರಿ ಮಾ, ಇವಾಗ ನೀವು ಮನೆಗೆ ಹೋಗಿ ಸುಧಾರಿಸ್ಕೋಬೇಕು. ನನ್ನ ಜೊತೆ ಕರಣ್ ಇರ್ತಾನೆ. ಇವನನ್ನು ನಂಬಿ ನಾನು ಹೋಗ್ಬೇಕಾ? ಮಾ ಪ್ಲೀಸ್, ಅವ್ನು ನನ್ನ ಗಂಡ. ನಾನು ನೋಡ್ಕೋತೀನಿ, ಬಿಡಿಯತ್ತೆ. ಪ್ಲೀಸ್ ಮಾ, ಇದೊಂದ್ ಸಾರಿ ನನ್ನ ಮಾತು ಕೇಳಿ. ದಯವಿಟ್ಟು ಮನೆಗೆ ಹೋಗಿ. ಸರಿ ನಿಮ್ಮಿ, ಯು ಟೇಕ್ ಕೇರ್. ನಿಮ್ಮಿ, ಯಾಕೆ ಇಷ್ಟೊಂದು ಸ್ಟ್ರೆಸ್ ತಗೋತಿದ್ಯಾ ನೀನು? ಏನಾಗಿಲ್ಲ ಬಿಡು ಕರಣ್. ಯಾಕೆ ಮಕ್ಳ ತರ ಅಳ್ತಿದ್ಯಾ ನೀನು? ನಿನ್ ವಿಚಾರದಲ್ಲಿ ನಾನು ಹಾಗೇನೆ. ನನಗೆ ಯಾರೇ ಎಷ್ಟೇ ಅವಮಾನ ಮಾಡಿದ್ರು ನನಗೋಕೆ. ಬಟ್ ನಿನಗೇನಾದ್ರೂ ಆದ್ರೆ ನಾನು ನಿಜವಾಗ್ಲೂ ತಡ್ಕೊಳ್ಳೋದಕ್ಕಾಗಲ್ಲ. ಕರಣ್, ನೀನ್ ನನ್ನ ಜೊತೆ ಇರ್ಬೇಕಾದ್ರೆ ನನ್ಗೇನಾಗತ್ತೆ ಹೇಳು? ನಂಗೇನೂ ಆಗಲ್ಲ. ನೀನ್ ದಯವಿಟ್ಟು ಅಳ್ಬೇಡ. ನಮ್ಮ ಮಗುನ ನಾನು ನಿನ್ ಕೈ ಕೊಟ್ಟೇ ಕೊಡ್ತೀನಿ, ಸರಿನಾ?
ನಿನ್ನೆದುರಲಿ ನಾನು ನನ್ನೆದುರಲಿ ನೀನು ಜೊತೆ ಜೊತೆಯಲಿ ಹೀಗೆ ಇರುವೆ ಜೊತೆಗೆ ನೀ ಪ್ರಾಣವು ನನಗೆ ಈ ಪ್ರಾಣವು ನಿನಗೆ ಉಸಿರಾಗಿರೋ ಹೀಗೆ ಉಸಿರ ಜೊತೆಗೆ ಜಗದ ಸುಖವೆಲ್ಲವೂ ಇರಲಿ ಈ ಕೈಯಲ್ಲಿರುವವರೆಗೂ ಕೊನೆಯವರೆಗೂ. ಸುಂದ್ರಿ ಬಂದ್ಯಮ್ಮ. ಕಾಫಿ ಬೆರೆಸಿದ್ದೀನಿ ತಡಿ, ನಿನ್ಗೂ ಕೊಡ್ತೀನಿ. ಸುಂದ್ರಿ ತಗೊಳ್ಳೆ ಕಾಫಿ ಕುಡಿ. ಯಾಕೆ ಸಪ್ಕಿದ್ಯಾ? ಹೋಗುವಾಗ ಕುಣ್ಕೊಂಡ್ ಹೋದೆ, ಈಗ ಯಾಕೆ ಹೀಗ್ ಬಂದ್ ಕೂತಿದ್ಯಾ? ಏನಾಯ್ತೆ? ಊರ್ಮಿಳ ಅಮ್ಮನ್ಗೆ ಎಲ್ಲಾ ವಿಷಯ ಹಾ? ಏನೇ ಹೇಳ್ತಿದ್ಯಾ ನೀನು? ಅದು ಅಜ್ಜಿ. ಏನಾಗಿದೆ ನಿನ್ಗೆ? ಏನೇನೋ ಹೇಳಕ್ ಹೋಗ್ತಿದ್ಯಾ? ಅದು ಅಜ್ಜಿ, ನಮ್ರತ ಅಕ್ಕ ಇದ್ದಾರಲ್ಲ, ಅವರಿವತ್ತು ಇದ್ದಕ್ಕಿದ್ದ ಹಾಗೆ ಪ್ರಜ್ಞೆ ತಪ್ಪಿಟ್ರು. ಅಯ್ಯೋ ಶಿವನೇ, ಏನೇ ಗತಿ ಮುಂದೆ? ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸೇರ್ಸಿದ್ವಿ. ಇಷ್ಟೊತ್ತು ಅಲ್ಲೇ ಇದ್ವಿ. ಛೇ, ಯಾಕ ಭಗವಂತ ಈ ಜೀವಗಳಿಗಿಷ್ಟು ನೋವು ಕೊಡ್ತಾನೋ? ತುಂಬಾನೇ ನೋವಾಗುತ್ತೆ ಅಜ್ಜಿ. ಆ ಮಗು ಬಗ್ಗೆ ತುಂಬಾ ಕನ್ಸುಗಳನ್ನ ಇಟ್ಕೊಂಡಿದ್ದಾರೆ ಅವರು. ಆ ಮಗುಗೆ ಏನಾದ್ರೂ ಆಗ್ಬಿಟ್ರೆ? ಯಾಕೆ ಕೆಡ್ತಾಗತ್ತೆ? ಈಗ ಹೇಗಿದ್ರು ವ್ರತ ಮಾಡ್ತಿದ್ಯಲ್ಲ. ಅವ್ರು ಯಾರು, ಅವ್ರ ಅದೃಷ್ಟ ಏನು ಅಂತ ನನಗೆ ಗೊತ್ತಿಲ್ಲಮ್ಮ. ಆದ್ರೆ ನಿನ್ ಮನ್ಸು ನನಗ್ ಗೊತ್ತಿದೆ. ಇನ್ನೊಬ್ರು ಸಂತೋಷಕ್ಕೋಸ್ಕರ ನೀನ್ ಮಾಡ್ತಿರೋ ವ್ರತ ನಿನ್ಗಾಗ್ಲಿ ಅವ್ರಿಗಾಗ್ಲಿ ಖಂಡಿತ ಮೋಸ ಮಾಡಲ್ಲ. ಹೋಗು, ಬೆಳಿಗ್ಗೆಯಿಂದ ಉಪವಾಸ ಇದ್ಯಾ? ಕೈಕಾಲ್ ಮುಖ ತೊಳ್ಕೊಂಡ್ ಬಂದು ದೇವರಿಗೆ ದೀಪ ಹಚ್ಚು. ನಾನು ದೋಸೆ ಮಾಡ್ಕೊಂಡ್ ಬರ್ತೀನಿ. ಈಗ ತಾನೇ ಕಾಫಿ ಕೊಟ್ಟಿದ್ದೀರಲ್ಲ ಅಜ್ಜಿ, ಸ್ವಲ್ಪ ಹೊತ್ತು ಹೋಗ್ಲಿ. ಸರಿ, ಇನ್ ತಡ ಮಾಡಬೇಡ. ನೋಡು, ಅವ್ರ ಆರೋಗ್ಯ ನಿನಗೆ ಹೇಗೆ ಮುಖ್ಯನೋ ನಿನ್ನ ಆರೋಗ್ಯ ನಮಗೂ ಹಾಗೆ ಮುಖ್ಯ ಅಲ್ವಾ? ಕಾಫಿ ಕುಡಿ. ನಾನು ಸ್ವಲ್ಪ ತರಕಾರಿ ತಗೊಂಡ್ ಬರ್ತೀನಿ. ಸರಿ ಅಜ್ಜಿ. ಎಷ್ಟು ಅದೃಷ್ಟ ಮಾಡಿದೆ ಕರಣ್. ನಾನು ನಿನ್ನಷ್ಟು ನನ್ನನ್ನು ಯಾರೂ ಪ್ರೀತಿ ಮಾಡಲ್ಲ ಅನ್ಸತ್ತೆ. ಅದರಲ್ಲೂ ಅನಾಥ ಹೆಣ್ಣಿಗೆ ಇಷ್ಟು ಪ್ರೀತಿ ಸಿಕ್ಕಿದೆ ಅಂದ್ರೆ ನಾನು ಎಷ್ಟು ಪುಣ್ಯ ಮಾಡಿದ್ದೆ ಹೇಳು. ಅನಾಥೆನ ಕರ್ಕೊಂಡು ಬಂದು ಬಡತನ ಅಂದ್ರೆ ಏನು ಅಂತ ಗೊತ್ತಾಗದೆ ಸಾಕಿರೋ ತಾಯಿ.
ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ತವ್ರ ಮನೆಯಿಂದ ದೂರ ಮಾಡ್ದೆ ಜೊತೆಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ನೀನು. ಅಕ್ಕನೋ ತಂಗಿನೋ ಇದ್ದಿದ್ರೆ ಎಷ್ಟು ಪ್ರೀತಿ ಮಾಡ್ತಿದ್ರು, ಅವ್ರಿಗಿಂತ ಹೆಚ್ಚಾಗಿ ನೋಡ್ಕೊಳ್ಳೋ ಸುಂದ್ರಿ. ಹುಡ್ತಾ ನಾವ್ ಏನನ್ನೂ ಪಡ್ಕೊಂಬಂದಿಲ್ಲ, ಆದ್ರೆ ನೀವೆಲ್ಲ ನನ್ಗೋಸ್ಕರನೇ ಹುಟ್ಟಿದೀರಾ ಅನ್ಸತ್ತೆ. ಐ ಆಮ್ ರಿಯಲಿ ಬ್ಲೆಸ್ಡ್. ದೇವರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಕಡಿಮೆ. ನಿಧಾನ ನಿಧಾನ ಕರಣ್, ಯಾಕೆಷ್ಟೊಂದು ಗಾಬರಿ ಪಡ್ತಿದ್ಯಾ? ನಿನ್ಗೆ ಮಾತ್ರ ಕೊಡ್ಬೇಕು ಅದಕ್ಕೆ. ಕರಣ್, ನರ್ಸ್ ಬಂದಿದ್ರು, ಕೊಟ್ಟಾಯ್ತು. ಐ ಆಮ್ ಸಾರಿ ನಿಮ್ಮಿ. ಸಾರಿನಾ? ಯಾಕೆ? ನರ್ಸ್ ಯಾಕೆ ಮಾತ್ರೆ ಕೊಡ್ಬೇಕಾಗಿತ್ತು? ನಾನೇ ಕೊಡ್ತಿದ್ನಲ್ಲ. ನೋಡು ಎಷ್ಟು ಬೇಜವಾಬ್ದಾರಿ ನನ್ಗೆ. ಹಾಗೆಲ್ಲ ಏನಿಲ್ಲ ಕರಣ್, ನೀನ್ ತುಂಬಾ ಸ್ಟ್ರೇನ್ ಆಗಿದ್ದೆ, ಅದಕ್ಕೆ ನಂಗೆ ನಿಂಗೆ ಡಿಸ್ಟರ್ಬ್ ಮಾಡಕ್ ಇಷ್ಟ ಇರ್ಲಿಲ್ಲ. ಯಾಕೆ ಬಂಗಾರ, ಗಂಡನ ಕೈಲಿ ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಆಸೆ ಅಲ್ವಾ ನಿನ್ಗೆ? ಓಹೋ, ಪತಿಯೇ ಪ್ರತ್ಯಕ್ಷ ದೈವ. ಬಟ್ ನನಗೆ ನನ್ನ ಪತ್ನಿನೇ ದೇವತೆ. ನಿನಗೆ ಎಷ್ಟೇ ಜೋಪಾನ ಮಾಡಿದ್ರೂ ಸಾಲಲ್ಲ, ನಿನಗೆ ಎಷ್ಟೇ ಪ್ರೀತಿ ಮಾಡಿದ್ರೂ ಸಾಲಲ್ಲ. ಬಹುಶಃ ಈ ಒಂದ್ ಜನ್ಮ ಸಾಲಲ್ಲ ನಿನ್ನ ಪ್ರೀತಿ ಮಾಡೋದಕ್ಕೆ. ನಿಜವಾಗ್ಲೂ ನಿನ್ನ ಅಷ್ಟು ಪ್ರೀತಿಸ್ತೀಯ ಕರಣ್? ಪ್ರೀತಿ ಅನ್ನೋದೇ ನಿಜ ನಿಮ್ಮಿ. ಅದರಲ್ಲೂ ನಿಜವಾದ ಪ್ರೀತಿ ಅಂತ ಯಾಕೆ ಕರಿತೀಯ ಹೇಳು? ನಿಮ್ಮಿ, ಅಪ್ಪ ಅಮ್ಮ ಅಣ್ಣ ತಮ್ಮ ಯಾರು ಹೇಳ್ದಿದ್ರು ನಾನು ಬದುಕ್ತೀನಿ. ಬಟ್ ನೀನಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಬದುಕೋದಕ್ಕಾಗಲ್ಲ. ನಾಳೆ ದಿನ ನನ್ನ ಪ್ರಾಣ ಹೋದಾಗ ನೀನ್ ಕಣ್ಣೀರ್ ಹಾಕ್ತೀಯಲ್ವ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ನೀನ್ ಕಣ್ಣೀರ್ ಹಾಕಿದ್ರೆ ನನ್ನ ಪ್ರಾಣ ಹೋದಂಗೆ. ಅಕಸ್ಮಾತ್ ನಾಳೆ ದಿನ ನಾನು ಸತ್ರು ಕರಣ್, ವಾಟ್ ಇಸ್ ದಿಸ್? ಗರ್ಭಿಣಿ ಹೆಂಗಸ್ ಮುಂದೆ ಈ ತರ ಸಾವಂತೆಲ್ಲ ಮಾತಾಡ್ತೀಯ ನೀನು? ಇದು ಸರಿನಾ? ಸಾರಿ ಕರಣ್, ನಮ್ಮಿಬ್ಬರನ್ನ ಯಮ ಬಂದ್ರು ಸಪ್ರೇಟ್ ಮಾಡಕ್ ಆಗಲ್ಲ. ನಮ್ಮಿಬ್ಬರದು ಬರೀ ಈ ಜನ್ಮದಲ್ಲಿ ಶುರುವಾದಂಥ ಪ್ರೀತಿ ಅಲ್ಲ, ಅದೇ ತರ ಈ ಜನ್ಮದಲ್ಲಿ ಕೊನೆ ಆಗುವಂಥ ಪ್ರೀತಿನೂ ಅಲ್ಲ. ನಮ್ಮಿಬ್ಬರು ಪ್ರೀತಿ ಜನ್ಮ ಜನ್ಮದ ಪ್ರೀತಿ. ನೀನ್ ಹೇಳ್ದಂಗೆ ಆ ಯಮ ಬಂದ್ರು ನಮ್ಮಿಬ್ಬರನ್ನ ದೂರ ಮಾಡೋದಕ್ಕಾಗಲ್ಲ. ಅದೇ ತರ ನಿಮ್ಮಮ್ಮ ಬಂದ್ರು ನಮ್ಮನ್ನ ದೂರ ಮಾಡೋದಕ್ಕಾಗಲ್ಲ. ಸುಂದ್ರಿ, ಸುಂದ್ರಿ, ರೇ ಅಲ್ಲಿಗೆ ಹೋಗಿದ್ಯಲ್ಲೇ? ಏನಾಯ್ತೆ? ಯಾಕಂದೆ ನಿನ್ನ ಕರ್ಸಿದವ್ರು? ಅದು ಅಮ್ಮ. ಅಯ್ಯೋ ರಾಮ, ಬೇಗ ಹೇಳೆ. ನನ್ಗೂ ಮನೆ ಇದೆ, ಮನೆ ತುಂಬಾ ಕೆಲ್ಸ ಇದೆ, ಹೇಳು ಬೇಗ. ಅದು ಅಮ್ಮ, ಊರ್ಮಿಳಾ ಅಮ್ಮನ್ಗೆ ಎಲ್ಲ ಸತ್ಯನೂ ಗೊತ್ತಾಗೋಗಿದೆ ಅಮ್ಮ. ಹಾ? ಕರಣ್ ಯಾರು, ಅವನು ಯಾವ ರೀತಿ ಮೋಸ ಮಾಡ್ತಿದ್ದಾನೆ, ಎಲ್ಲನೂ ಗೊತ್ತಾಗೋಯ್ತಮ್ಮ. ಶಬ್ಬಾಷ್, ಸೂಪರ್ ಕಣೆ. ಈಗ ಬಂತು ನೋಡು ಸರಿಯಾದ ಟ್ವಿಸ್ಟ್. ಸರಿಯಾಗಿ ಬಾರ್ಸಿರ್ತಾರಲ್ವ ಅವನ್ಗೆ, ಎದ್ನೋ ಬಿದ್ನೋ ಅಂತ ಓಡೋಗಿರ್ತಾನ ಅವನು. ಇಲ್ಲ ಅಮ್ಮ, ಅವ್ರಿಗೆ ಗೊತ್ತಾಗಿರೋ ಸತ್ಯ ಕರಣ್ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು ಅಂತ ಮಾತು ಬೇರೆ ತಗೊಂಡಿದ್ದೀನಿ. ಅಯ್ಯೋ ರಾಮ, ಲೈ ಸುಂದ್ರಿ, ನೀನೇನಾದ್ರೂ ಮೆಂಟ್ಲು ಮಂಜುನ್ ಸಿಸ್ಟರೇನೆ? ನೀನ್ ಹೀಗೆ ಮಾಡ್ಕೊಂಡಿದ್ರೆ ಅವನು ಬುದ್ಧಿ ಕಲ್ಸೋದ್ ಯಾವಾಗ್ಲೇ? ಯಾವ ತೊಂದ್ರೆನೂ ಆಗದೆ ನಮ್ರತಾ ಅಕ್ಕನ್ಗೆ ಮಗು ಆದಾಗ ಅಮ್ಮ.
ಲೇ ಸುಂದ್ರಿ, ಇಷ್ಟೊಂದು ಒಳ್ಳೆ ಗುಣ ಒಳ್ಳೇದಲ್ವೇ? ನೋಡು, ಉಪ್ಪಾಗ್ಲಿ ಉಪ್ಪಿನ ಋಣ ಆಗ್ಲಿ ಚೆನ್ನಾಗಿ ನೀರ್ ಕುಡ್ಸುತ್ತೆ ಅನ್ನೋದ್ ಮರಿಬೇಡ. ಕದೀಮ ನನ್ ಮಗ ಅವನು, ಪಾಪಿ ನನ್ ಮಗ ಅವನು. ಅವನಿಗೆ ತಕ್ಕ ಶಾಸ್ತಿ ಆದ್ರೆ ನನ್ಗೆಷ್ಟು ಆನಂದ ಆಗುತ್ತೆ ಗೊತ್ತಾ? ಆದ್ರೆ ಅಮ್ಮ, ನಮ್ರತ ಅಕ್ಕನ ಪರಿಸ್ಥಿತಿ ಏನಾಗುತ್ತೆ ಗೊತ್ತಾ? ಅವ್ರಿಗೆ ಆಲ್ರೆಡಿ ಹಾಸ್ಪಿಟ್ಲಲ್ಲೇ ಇದ್ದಾರೆ. ಅಂದ್ರೆ ಅವ್ರಿಗೂ ವಿಷಯ ಗೊತ್ತಾಗೋಯ್ತೇನೆ? ಇಲ್ಲ ಅಮ್ಮ, ಅವ್ರಿಗೆ ವಿಷಯ ಗೊತ್ತಾಗೋಯ್ತೇನೋ ಅಂತ ನಾನು ಅನ್ಕೊಂಡೆ. ಆದ್ರೆ ಆ ದೇವ್ರ ದೊಡ್ಡೋನು. ದೇವ್ರು ದೊಡ್ಡೋನಿರ್ಬೋದಮ್ಮ, ಆದ್ರೆ ನಿನ್ ಹಾಗೆ ದಡ್ಡ ಅಂತೂ ಅಲ್ಲ. ಏನೋಮ್ಮ, ನನಗ್ ನೀನ್ ಮಾಡಿದ್ ಸರಿ ಅನ್ನಿಸ್ತಿಲ್ಲ ಕಣೆ. ಈ ಕರಣ್ ನಿನಗ್ ಮೋಸ ಮಾಡ್ದ ಹಾಗೆ ನಮ್ರತ ಅವ್ರಿಗೂ ಮೋಸ ಮಾಡಿದನ್ ಕಣೆ. ಎಲ್ಲ ವಿಷಯ ಮುಚ್ಚಿಟ್ಟು ಈ ವಿಷಯ ಹೊರಗ್ ಬರ್ಬೇಕಿತ್ತು. ಓಹೋಹೋಹೋ, ಏನೇ ಜಯ, ಆವಾಗ್ಲೇ ಬಂದ್ಬಿಟ್ಟಿದ್ಯಾ? ಏನು ಇಬ್ರು ಯಾಕೆ ಹೀಗೆ ಮುಖ ನೋಡ್ಕೊಳ್ತಿದ್ದೀರಾ? ಅಯ್ಯೋ ಏನು ಇಲ್ಲ, ಹೀಗೆ ಸುಮ್ನೆ ಮಾತಾಡ್ತಿದ್ವಿ ಅಷ್ಟೇ ಅಜ್ಜಿ. ಓ ಸರಿ, ಏನ್ ಅಡ್ಗೆ ಇವತ್ ನಿಮ್ಮನೇಲಿ? ನಮ್ಮನೆಲ್ಲ ಬದ್ನೆಕಾಯಿ ಆಲೂಗೆಡ್ಡೆ ಹುಳಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಿಮ್ ಮನೆಯಿಂದ ಒಳ್ಳೆ ಪರಿಮಳ ಬಂತಲ್ಲ, ಅವರೇ ಕಳ್ಸಾರ್ದು, ಅದಕ್ಕೆ ಏನು ಮಾಡ್ಲಿಲ್ಲ, ಬಂದ್ಬಿಟ್ಟೆ. ನಾನು ನಿನಗೆ ಕೊಡೋಣ ಅನ್ಕೊಂಡಿದ್ದೆ, ಜಾಸ್ತಿನೇ ಮಾಡೋಣ ಅನ್ಕೊಂಡೆ. ಆದ್ರೆ ನನಗೆ ಸುಂದ್ರಿಗೆ ಸಾಕಾಗೋಷ್ಟು ಮಾತ್ರ ಮಾಡಿದೀನಿ. ನೀನನ್ ಬಿಟ್ಟು ನಾವು ತಿಂತೀವೇನೆ, ನಿನಗೂ ಸೇರ್ಸೇ ಸಾರು ಮಾಡಿದೀನಿ, ಗೊತ್ತಾಯ್ತಾ? ಸುಂದ್ರಿ, ಹೊರಗಡೆ ನೀನ್ ಗಾಡಿನೇ ಕಾಣಿಸ್ತಿಲ್ವಲ್ಲೇ? ಅದು ಅಜ್ಜಿ ಸರ್ವಿಸಿಗೆ ಕೊಡ್ಬೇಕಾಗಿತ್ತು. ಅಲ್ಲಿ ಆಸ್ಪತ್ರೆ ಹತ್ರನೇ ಬಂದು ಇಸ್ಕೋತೀನಿ ಅಂತ ಹೇಳಿದ್ರು, ಅಲ್ಲೇ ಬಿಟ್ಟು ಬಂದೆ. ಸರಿಮ್ಮ, ಬರ್ತೀನಿ. ತರಕಾರಿ ಒಳಗಡೆ ಇಟ್ಬಿಟ್ಟು ಬರ್ತೀನಿ. ಹಬ್ಬ, ಅಮ್ಮ, ಎಲ್ರು ನನ್ನ ಹತ್ರ ಇದ್ದಾರೆ, ಆದ್ರೆ ಯಾರು ನನ್ನ ಹತ್ರದವರಲ್ಲ. ಹುಟ್ಟೋ ಪ್ರತಿ ಮಗುಗೂ ಸ್ನೇಹಿತ, ಬಂಧು ಬಳಗ, ಗುರು ಅಂತ ಅನ್ನಿಸ್ಕೊಳ್ಳೋದು ಮೊದಲು ತಾಯಿನೇ. ಇವತ್ ನೀನಿಲ್ಲಿರ್ಬೇಕಾಗಿತ್ತಮ್ಮ. ಒಂದು ಕ್ಷಣ ಆದ್ರೂ ನಿನ್ ತೊಡೆ ಮೇಲೆ ಮಲಗಿ ನಾನು ಅಳ್ಬೇಕಾಗಿತ್ತು. ಈ ಭಾರವಾದ ನೋವುಗಳನ್ನ ನಿನ್ನ ಹತ್ರ ಹಂಚ್ಕೊಂಡು ಸಮಾಧಾನ ಮಾಡ್ಕೋಬೇಕಾಗಿತ್ತು. ಏನ್ ಮಾಡ್ಲಿ, ನೀ ನನ್ನ ಹತ್ರ ಇಲ್ಲ. ಅಮ್ಮ, ಗೆಲ್ಬೇಕು, ಹೋರಾಡಿ ಗೆಲ್ಬೇಕು ಅಂತ ನಾನು ಎಷ್ಟು ಆಸೆಗಳನ್ನ ಇಟ್ಕೊಂಡಿದ್ದೆ ಗೊತ್ತಾ? ಆದ್ರೆ ಪ್ರಯೋಜನ ಏನು? ನನ್ನ ಗೆಲುವು ಯಾರಿಗೆ ಖುಷಿ ಕೊಡುತ್ತೆ? ನನ್ನ ಗೆಲುವನ್ನ ನೋಡೋದಕ್ಕೆ ಯಾರಿದ್ದಾರೆ? ಯಾರು ನನ್ನ ನಗುನ ಸಂಭ್ರಮಿಸ್ತಾರೆ ಹೇಳಮ್ಮ? ಇಲ್ಲ ಅಮ್ಮ, ನನಗೆ ಅಂತ ಯಾರು ಇಲ್ಲ. ಅಮ್ಮ, ಒಂದ್ಸಲ ಹೀಗೂ ಅನ್ಸುತ್ತೆ, ಗೆಲುವು ಬೇಕಾಗಿರೋ ನನಗೆ ನನ್ನ ಗೆಲುವು ಬೇರೆಯವ್ರ ಸಂಭ್ರಮಕ್ಕೆ ಯಾಕೆ ಕಾರಣ ಆಗ್ಬೇಕು ಅಂತ. ಆದ್ರೆ ಆ ಮಾತನ್ನ ನನ್ನ ಮನಸ್ಸು ಒಪ್ಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇಲ್ಲ. ಅಮ್ಮ, ನೀನು ನನಗ್ ಬೈದಿದೀಯ, ಹೊಡ್ದಿದೀಯ. ಯಾರೋ ಹುಡುಗ ನನಗ್ ಚೆನ್ನಾಗಿಲ್ಲ ಅಂತಂದ್ರು, ನಿನ್ನಿಂದಾನೆ
ಈ ಮಾತನ್ನ ಕೇಳೋ ಹಾಗಾಗಿದ್ದು ಅಂತ ನನಗೆ ಅವಮಾನನೂ ಮಾಡಿದ್ಯಾ. ಆದ್ರೂ ನನ್ನೊಳಗೆ ಒಂದು ಗಟ್ಟಿತನನ ಹುಟ್ಟು ಹಾಕಿದ್ದೆ ನೀನಮ್ಮ. ನಾನ್ ಯಾರಿಗೂ ಕಮ್ಮಿ ಇಲ್ಲ ಅಂತ ಬದುಕು ಉತ್ಸಾಹ ಕೊಟ್ಟಿದ್ದೆ ನಿನ್ನ ಮಾತುಗಳು. ಒಂಟಿಯಾಗಿ ಈ ಪ್ರಪಂಚನ ಹೇಗ್ ಫೇಸ್ ಮಾಡ್ಬೇಕು ಅನ್ನೋದನ್ನ ನಾನು ತಿಳ್ಕೊಂಡಿದ್ದೀನಿ. ನೀನು ಅಕ್ಕಪಕ್ಕದವ್ರ ಮೇಲೆ ಮಾಡ್ತಿದ್ದ ಗಲಾಟೆನ ನೋಡಿ ಅವತ್ ಯಾಕಮ್ಮ ಹೀಗೆಲ್ಲ ಮಾಡ್ತಾಳೆ ಅಂತ ನನಗ್ ಬೇಜಾರಾಗ್ತಿತ್ತು. ಆದ್ರೆ ನಿನ್ನಲ್ಲಿತ್ತಲ್ಲ ಆ ಕಾನ್ಫಿಡೆನ್ಸ್, ಅದಕ್ಕೆ ಎಷ್ಟು ಸಲ ಹ್ಯಾಟ್ಸ್ ಆಫ್ ಮಾಡಿದ್ರು ಕಡಿಮೆನೆ ಅಮ್ಮ.